ನಾರ್ಮಲ್ ಆಗಿರೋ ಹಾಗಿದೆ. ಟೆನ್ಷನ್ಗಳೆಲ್ಲ ಕಡಿಮೆ ಆಯ್ತಾ? ಹಾ, ಅಣ್ಣನ ಹತ್ರ ಅಪ್ಪ ಬರ್ದಿಟ್ಟಿರೋ ವಿಲ್ ಇದೆಯಂತೆ. ಅರ್ಧ ಟೆನ್ಷನ್ ಕಳೀತು. ನೋ ಬಿ ಪಿ, ಬಿ ಹ್ಯಾಪಿ. ಹೌದು, ಏನ್ ಸಮಾಚಾರ? ನಿಮ್ಮ ವರ್ಲ್ಡಲ್ಲಿ ಏನ್ ನಡೀತಾ ಇದೆ? ನಿಮ್ಮಷ್ಟೆಲ್ಲ ಏನು ನಡೀತಾ ಇಲ್ಲ ಬಿಡಿ. ಅರೆ, ಇದೇನ್ರಿ ಮುಖ ಆ ಕಡೆ ತಿರ್ಸ್ಕೊಂಡ್ಬಿಟ್ರಿ, ಸ್ವಲ್ಪ ನನ್ನ ಕಡೆ ತಿರುಗಿ. ಯಾಕೆ? ನಾನ್ಯಾಕೆ ನಿಮ್ಮನ್ನು ನೋಡ್ಬೇಕು? ಅರೆ, ಯಾಕೆಂದ್ರೆ ನಾನು ನಿಮ್ ಗಂಡ. ನನ್ ಮುಖ ನೋಡಿದೆ ಬೇರೆ ಯಾರ ಮುಖ ನೋಡಕ್ಕಾಗತ್ತೆ? ಸೊ ಪ್ಲೀಸ್ ಕೇಳ್ತೀರಿ. ಪಾರ್ಥ, ಪ್ಲೀಸ್. ಅಪೇಕ್ಷೆ ಏನ್ರಿ ನೀವು? ನಾನು ನಿಮ್ಮನ್ನ ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ, ಹ್ಯಾಪಿ ಮೂಡಲ್ಲಿ ಇದ್ದೀನಿ. ನೀವು ನೋಡಿದ್ರೆ ಕೋಪ ಮಾಡ್ಕೋತಾ ಇದ್ದೀರಾ. ಓ, ಅಂದ್ರೆ ನಿಮ್ಗೆ ಒಳ್ಳೆ ಮೂಡ್ ಇದ್ದಾಗ ಮಾತಾಡಿಸ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಓ, ಯೋ ಕೈಂಡ್ ಇನ್ಫಾರ್ಮೇಶನ್ ಮಿಸ್ಟರ್ ಪಾರ್ಥ. ನೀವು ಬೇಕು ಅಂದಾಗ ನಿಮ್ ಕಡೆ ಹೇಳ್ಕೊಳ್ಳೋದಕ್ಕೆ, ಬೇಡ ಅಂದಾಗ ತಳ್ಳೋದಕ್ಕೆ ನಾನು ನೀವು ಸಾಕಿರೋ ನಾಯಿ ಮರಿ ಅಲ್ಲ. ಗಾಟ್ ಇಟ್? ನನಗೂ ಮನ್ಸಿದೆ, ಅದಕ್ಕೂ ನೋವಾಗತ್ತೆ. ಓಕೆ, ಸೊ ನಿನ್ನೆ ನಾನು ನಿಮ್ಮ ಹತ್ರ ರ್ಯಾಶ್ ಆಗಿ ಮಾತಾಡಿದೆ ಅಂತ ಈಗ ನೀವು ರಿವೆಂಜ್ ತಗೋತಾ ಇದ್ದೀರಾ ಅಲ್ವಾ? ಹಾಗೇನೂ ಇಲ್ಲ, ನಾನು ಯಾವ ರಿವೆಂಜು ತಗೊಳ್ತಾ ಇಲ್ಲ. ನನಗೆ ಮೂಡಿಲ್ಲ ಅಷ್ಟೇ. ಸರಿ, ಈಗ ನಿಮ್ಮ ಮೂಡ್ ಸರಿ ಆಗ್ಬೇಕು ಅಂದ್ರೆ ನಾನೇನು ಮಾಡಬೇಕು? ಏನು ಬೇಡ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ಅಷ್ಟೇ ಸಾಕು. ನಾನು ನಿಮ್ಮನ್ನ ಕಟ್ಕೊಂಡಿರೋದು ಬಿಡೋದಿಕ್ಕಲ್ಲ, ಈ ಥರ ಕ್ಲೋಸ್ ಆಗಿ ಇಟ್ಕೊಳ್ಳೋಕೆ. ಪಾರ್ಥ, ಬಿಡಿ. ಬಿಡಲ್ಲ. ಪಾರ್ಥ, ಪ್ಲೀಸ್ ಬಿಡಿ ನನ್ನ. ನಾನು ಬಿಡಬೇಕು ಅಂದರೆ ನೀವೇನೋ ಕೊಡಬೇಕು. ಏನು? ಸ್ವೀಟ್ ಪಪ್ಪಿ. ನಾನು ಕೊಡಲ್ಲ. ಸರಿ ಬಿಡಿ, ನಾನೇ ಕೊಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಕೂತ್ಕೋ. ಅಂತೂ ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ನೀನು. ನೀನು ಸಾಮಾನ್ಯತನಲ್ಲ, ಪ್ರಳಯಾಂತಕ. ಜೊತೆನಲ್ಲೇ ಇಟ್ಕೊಂಡು ಸಮಾಧಿ ತೋಡಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕೆ ಕರೆಕ್ಟ್ ಸೂಟ್ ಆಗ್ತೇ ನೀನು. ನೀನು ನೋಡಿದ್ರೆ ಒಂಥರ ಖುಷಿ ಆಗುತ್ತಾ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್, ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆದರೆ ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮದೇ ಸಹಾಯ ಸಹಕಾರ ಎಲ್ಲ. ಡೈರೆಕ್ಷನ್ ನಿಮ್ಮದು, ನಾನು ಬರೀ ಆ್ಯಕ್ಟರ್ ಅಷ್ಟೇ. ಎಲ್ಲ ಓಕೆ. ಗುರುವಿಗೆ ತಿರುಮಂತ್ರ ಅನ್ನೋ ಹಾಗೆ ನಿಮ್ಮ ಅಣ್ಣಂಗೆ ಮಾಡಿದೆಯಲ್ಲ, ಅದನ್ನ ನನಗೂ ಮಾಡಿಬಿಟ್ಟಿಯಪ್ಪ. ಇವಾಗೆಲ್ಲ ಹಾಗೆ ತಾನೇ ಈ ಈಜು ಕಲಿಸ್ತೋರ್ನೇ ಮುಳುಗ್ಸೋ ಕತೆ. ಏನು ಅಂಕಲ್ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅಂಕಲ್, ನಿಮ್ಮ ಪಕ್ಕಾ ಶಿಷ್ಯ ನಾನು. ನನ್ನ ಮೇಲೆ ಈ ಥರ ಅನುಮಾನ ಪಡಬೇಡಿ. ಚಿನ್ನದ ಮೊಟ್ಟೆ ಇಡೋ ಕೋಳಿನ ಯಾರಾದ್ರು ಕಬಾಬ್ ಮಾಡ್ಕೊಂಡು ತಿಂತಾರ? ಯಾರಾದ್ರು ತನ್ನ ತಲೆ ಮೇಲೆ ತಾನೇ ಕಲ್ಚಪ್ಪಡಿ ಹೇಳ್ಕೋತಾರ? ಏನ್ ಮಾತಾಡ್ತೀರಾ ಅಂಕಲ್ ನೀವು? ಸರಿ ಸರಿ ಬಿಡು, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ವಿಲ್ಲಲ್ಲಿ ಇಲ್ಲ ಅಂಕಲ್, ಅದು ಮನೇಲೇ ಇದೆ, ಅಲ್ಲೇ ಇರ್ಲಿ ಬಿಡಿ. ಏ, ಆ ವಿಲ್ಲ ನನ್ನ ಕೈ ಕೊಡಪ್ಪ. ಅದು ನನ್ನ ಸುಬತ್ತಲ್ಲ ಇರ್ಬೇಕು. ನಿಮ್ಮ ಅಣ್ಣ ಹತ್ರ ಇರೋ ವಿಲ್ಲು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡ್ಬೇಕಲ್ಲ ನಾನು. ಪರವಾಗಿಲ್ಲ ಬಿಡಿ ಅಂಕಲ್, ಅದ್ರ ಅಗತ್ಯ ಇಲ್ಲ. ಯಾಕಪ್ಪ ಈಗ ಹೇಳ್ತಾ ಇದ್ಯಾ? ಕೆಲಸ ಆಗೋದು ಬೇಡವಾ? ಆಲ್ರೆಡಿ ಅರ್ಧ ಕೆಲಸ ಆಗಿ ಹೋಗಿದೆ ಅಂಕಲ್. ಏನ್ ಹೇಳ್ತಾ ಇದ್ದೆ ನೀನು? ಯಾವಾಗ ಅವನ ಹತ್ರ ವಿಲ್ ಇಲ್ಲ ಅಂತ ಗೊತ್ತಾಯ್ತೋ, ಅಣ್ಣ ಅರ್ಧ ಕುಸ್ತೋಗಿದ್ದಾನೆ, ಕಂಗಾಲಾಗಿದ್ದಾನೆ. ಅವನು ಆಲ್ರೆಡಿ ಮೆಂಟಲಿ ಕುಗ್ಗೋಗಿದ್ದಾನೆ ಅಂಕಲ್. ಅವನು ಕೆಳಗೆ ಬೀಳ್ಸೋದಷ್ಟು ಕಷ್ಟನೇ ಅಲ್ಲ. ಅದಕ್ಕೆ ಈ ವಿಲ್ ಯಾಕೆ? ಅವನ ವಿಲ್ ಪವರ್ನೇ ಕೊಂದಾಯ್ತಲ್ಲ, ಇನ್ನು ಈ ವಿಲ್ ಅಗತ್ಯ ಅವನಿಗಿಲ್ಲ. ಸೊ ಆ ವಿಲ್ಲು ನನ್ನ ಹತ್ರ ಇದೆ, ನನ್ನ ಹತ್ರ ಸೇಫ್ ಆಗಿದೆ, ಅದು ಹಾಗೆ ಇರಲಿ. ನಾಳೆ ದಿನ ಯಾಮಾರಿ ಅದನ್ನ ನಿಮಗೆ ಕೊಟ್ಟಿರೋದು ನಾನೇ ಅಂತ ಗೊತ್ತಾದ್ರೆ ಸುಮ್ಮನೆ ಪ್ರಾಬ್ಲಮ್ ಅಲ್ವಾ? ಅದಕ್ಕೆ ಆ ರಿಸ್ಕ್ ತಗೊಳ್ಳೋದಕ್ಕೆ ನಾನಂತೂ ರೆಡಿ ಇಲ್ಲ. ನಿಮಗೆ ನನ್ನ ಪಾಯಿಂಟ್ ಅರ್ಥ ಆಯ್ತು ಅನ್ಕೊಂತೀನಿ. ನನಗೆ ನಿನ್ನ ಚಾಲಕಿತನ ತೋರಿಸ್ಬಿಟ್ಟಿಲ್ಲ. ಬೆಣ್ಣೆ ಫ್ಯಾಕ್ಟ್ರಿ ಓನರ್ ನಾನು, ನನಗೆ ಬೆಣ್ಣೆ ಹಚ್ಬಿಟ್ಟಿಯಲ್ಲ. ನಿನ್ನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಅಂಕಲ್, ಏನ್ ಅಂಕಲ್ ಈಗೆಲ್ಲ ಮಾತಾಡ್ತೀರಾ? ಪ್ಲೀಸ್ ನನ್ನ ಕನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು ಬಿಡಪ್ಪ, ಚೆನ್ನಾಗಿ ಅರ್ಥ ಆಯ್ತು. ಪ್ಲೀಸ್ ಅಂಕಲ್, ಈ ರೀತಿ ಇರಬೇಡಿ, ಬೇಜಾರಾಗತ್ತೆ ಅಂಕಲ್. ಪ್ಲೀಸ್ ಅಂಕಲ್. ಸರಿ ಬಿಡು, ನಿನ್ನ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಎರಡು ಒಂದೇ ಅಲ್ವಾ? ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ,
ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಮ್ಮ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಿಕ್ಕೆ ತೋರಿಸ್ನಾಗ್ಬಿಟ್ಟಿದೆ. ನಾನು ಏನು ಮಾಡಲಿ, ಹೇಗೆ ಫೇಸ್ ಮಾಡಲಿ ನನಗೆ ಗೊತ್ತಮ್ಮ. ನೀನು ಏನು ಹೇಳೋ ಸ್ಥಿತಿಲಿಲ್ಲ. ಬಟ್ ನನಗೆ ನಿನ್ನ ಹತ್ರ ಹೇಳ್ಕೊಂಡ್ರೆ ಏನೋ ಒಂದು ಸಮಾಧಾನಮ್ಮ. ಅಣ್ಣ ಏನಾಯ್ತಣ್ಣ? ಗೌತಮರೇ ಇನ್ನೂ ಆಫೀಸ್ಗೆ ಹೋಗಿಲ್ವಾ? ಹೋಗ್ಬೇಕು, ಬಟ್ ವಿಲ್ ಸಿಗ್ತಾ ಇಲ್ವಲ್ಲ. ಅಲ್ಲ ನಿನ್ನೆ ತಾನೇ ಅತ್ತೆ ಹತ್ರ ಇದೆ ಅಂತ ಹೇಳಿದ್ರಿ. ನಾನು ಹಾಗೆ ಅನ್ಕೊಂಡಿದ್ದೆ. ಈಗ ವಿಲ್ ಮಿಸ್ ಆಗಿದೆ. ಮಿಸ್ ಆಗಿದೆ? ಅಮ್ಮನ್ ಕೇಳಿದ್ರೆ ಅದನ್ನ ಲಾಕರ್ಲಿ ಇಟ್ಟಿದ್ದೆ ಅಂತಾರೆ. ಈಗ ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲ. ಅದನ್ನ ಬೇರೆ ಎಲ್ಲಾದ್ರೂ ಇಟ್ಟು ಬರ್ತಿದ್ರೆ ಅದು ಗೊತ್ತಿಲ್ಲ. ಏನ್ ಮಾಡೋದು ಅಂತ ತೋರಿಸ್ತಾ ಇಲ್ಲ ನನಗೆ. ಬಿಲ್ ಸಿಕ್ಕಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ? ಹೌದು ಭೂಮಿಕಾ, ಅದು ನಮ್ಮ ಅಪ್ಪ ಬರ್ದಿರೋ ಬಿಲ್ಲು. ನಮ್ಮ ಅಪ್ಪನ ನಂತರ ಸಂಪೂರ್ಣ ಆಸ್ತಿ ತನ್ನ ಹೆಂಡತಿಗೆ ಸೇರ್ಬೇಕು ಅಂತ ಬರ್ತಿದ್ರು. ಜೊತೆಗೆ ಶೇರ್ಸ್ ಎಲ್ಲ ಟ್ರಾನ್ಸ್ಫರ್ ಆಗಿರೋ ಡೀಟೇಲ್ಸ್ ಇತ್ತು ಅದರಲ್ಲಿ. ಇವತ್ತು ನಾನು ಪ್ರೂವ್ ಮಾಡ್ತೀನಿ ಅಂತ ಚಾಲೆಂಜ್ ಆಗಿ ಬಂದಿದ್ದೆ. ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ, ಹೇಗೆ ಡಿಫೆಂಡ್ ಮಾಡ್ಕೊಳ್ಳಿ? ಅಮ್ಮ ಮಾತಾಡೋ ಸ್ಥಿತಿ ಇದ್ದಿದ್ರೆ ಅಟ್ಲೀಸ್ಟ್ ಲೀಗಲ್ ಆಗಿ ಒಂದು ಹೋಲ್ಡ್ ಇರೋದು. ಅದು ಆಗ್ತಾ ಇಲ್ಲ. ಏನ್ ಮಾಡೋದು ಅಂತ ತೋರಿಸ್ತಾ ಇಲ್ಲ. ಏನ್ ಮಾಡ್ತೀರಾ? ಗೊತ್ತಿಲ್ಲ ಭೂಮಿಕಾ, ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೇ. ಅಣ್ಣ ಅಮ್ಮನ ಪರವಾಗಿ ನಾನೇನಾದ್ರೂ ಮಾತಾಡ್ಬೋದಾ? ಇಲ್ಲ ಪಾಪ, ಹಾಗೆಲ್ಲ ಆಗಲ್ಲ. ಇದು ಲೀಗಲ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಇಲ್ಲಿ ಯಾರೇ ಏನು ಹೇಳಿದ್ರು ನಡೆಯಲ್ಲ. ಯಾವುದು ವ್ಯಾಲಿಡ್ ಅಲ್ಲ. ಲೆಟ್ಸ್ ಸಿ.